ವಿಜಯನಗರವೆಂಬ ಸಾಮ್ರಾಜ್ಯ ತಾನು ಹುಟ್ಟಿದ ದಿನದಿಂದಲೂ ಬಹಮನಿ ಸುಲ್ತಾನರು, ಮೊಘಲ ಬಾದಶಾಹ ಮತ್ತು ಅನ್ಯ ಮುಸಲ್ಮಾನ ರಾಜ್ಯಗಳೊಂದಿಗೆ ನಿರಂತರ ಯುದ್ಧಗಳಲ್ಲಿ ತೊಡಗಿರಬೇಕಾಗಿತ್ತು. ಜೊತೆಗೆ ಸದಾ ಕಿತ್ತಾಟದಲ್ಲೇ ಖುಷಿ ಕಾಣುತ್ತಿದ್ದ ಕೆಲವು ಹಿಂದೂ ರಾಜ್ಯಗಳ ಜೊತೆಯೂ ಯುದ್ಧವಾಗುತ್ತಿತ್ತು. ಆದರೆ ಹಿಂದೂ ರಾಜರೊಡನೆ ಯುದ್ಧದಲ್ಲಿ ಗೆದ್ದ ಮೇಲೆ ರಾಜ್ಯವನ್ನು ಸೋತವರಿಗೆ ಒಪ್ಪಿಸಿ ಅವರೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿದ ಉದಾಹರಣೆಗಳು ಸಾಕಷ್ಟಿವೆ. ಅದಕ್ಕೆ ಜ್ವಲಂತ ಸಾಕ್ಷಿಗಳೆಂದರೆ ದಕ್ಷಿಣದಾದ್ಯಂತ ಆಕಾಶದೆತ್ತರ ತಲೆ ಎತ್ತಿ ನಿಂತಿರುವ ಅಸಂಖ್ಯ ದೇವಸ್ಥಾನಗಳು, ತಮಿಳುನಾಡಿನ ದೇವಸ್ಥಾನದ ಗೋಪುರಗಳು, ತಂಜಾವೂರು, ಮಧುರೈ ಹೀಗೆ ನೂರಾರು. ತಮಿಳುನಾಡಿನಲ್ಲಿ ಎತ್ತರದ ಗೋಪುರಗಳನ್ನು ರಾಯ ಗೋಪುರವೆನ್ನುತ್ತಾರೆ. ಯಾಕೆಂದರೆ ಅವು ವಿಜಯನಗರದ ಅರಸರಿಂದ ನಿರ್ಮಾಣವಾದ ಗೋಪುರಗಳು. ವಿಜಯನಗರದರಸರನ್ನು ಅಲ್ಲಿ ರಾಯರು ಎನ್ನುತ್ತಾರೆ. ಆ ಕಾಲದಲ್ಲಿ ಮುಸಲ್ಮಾನರ ಆಕ್ರಮಣಗಳು ಅವ್ಯಾಹತವಾಗಿ ನಡೆಯುತ್ತಿದ್ದವಲ್ಲ. ಆ ಆಕ್ರಮಣಕಾರರ ಮೊದಲ ಗುರಿ ಮಂದಿರಗಳು. ವಿಜಯನಗರದ ಅರಸರು ಹೊಸ ಮಂದಿರಗಳನ್ನು ಕಟ್ಟಿಸಿರುವುದು ಕಡಿಮೆಯಾದರೂ ಇರುವ ಮಂದಿರಗಳ ರಕ್ಷಣೆಗಾಗಿ ಅವರು ಮಾಡಿದ ಕೆಲಸವೇನೆಂದರೆ ದೇವಸ್ಥಾನಗಳಿಗೆ ಎತ್ತರವಾದ ಪ್ರಾಕಾರ ಗೋಡೆಗಳನ್ನ ಮತ್ತು ಎತ್ತರದ ಗೋಪುರಗಳನ್ನ ಕಟ್ಟಿಸಿ ಆ ಗೋಪುರಗಳ ತುತ್ತ ತುದಿಯಲ್ಲಿ ರಕ್ಷಣಾ ಬುರುಜುಗಳನ್ನು ನಿರ್ಮಾಣ ಮಾಡುತ್ತಿದ್ದದ್ದು. ಅಲ್ಲಿ ದಿನದ 24 ಗಂಟೆಯೂ ರಕ್ಷಕರ ಕಾವಲಿರುತ್ತಿತ್ತು. ಮುಸಲ್ಮಾನರ ಸೈನ್ಯ ಬರುವುದನ್ನು 10 ರಿಂದ 20 ಮೈಲಿಗಳ ದೂರವಿರುವಾಗಲೇ ಗಮನಿಸಿ ರಕ್ಷಣೆಯ ಸಿದ್ಧತೆ ಮಾಡಿಕೊಳ್ಳುವ ವ್ಯವಸ್ಥೆ ಇತ್ತು. ತಿರುಪತಿ ದೇವಸ್ಥಾನದ ಗೋಪುರವನ್ನು ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದ್ದು ಎನ್ನುತ್ತಾರೆ. ಈಗಲೂ ತಮಿಳುನಾಡು, ಆಂಧ್ರ, ತೆಲಂಗಾಣಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ. ಆಂಧ್ರದ ಹಲವಾರು ವಿದ್ಯಾರ್ಥಿಗಳು ಶ್ರೀಕೃಷ್ಣ ದೇವರಾಯ ವಿರಚಿತ ಅಮುಕ್ತಮಾಲ್ಯದ ಗ್ರಂಥದ ಬಗ್ಗೆ ಆಳವಾದ ಸಂಶೋಧನೆಗಳನ್ನು ಮಾಡಿದ್ದಾರೆ. ವಿಜಯನಗರ ಸೇನಾಪತಿ ವೀರಕಂಪಿಲರಾಯನ ಶೌರ್ಯಗಾಥೆಯ ಬಗ್ಗೆ ಆತನ ವೀರಪತ್ನಿ ಗಂಗಾಂಬಿಕೆ ರಚಿಸಿದ ಸಂಸ್ಕೃತ ಕಾವ್ಯ ವೀರಕಂಪಿಣ ರಾಯವಿಜಯಂ ಅನೇಕ ನೃತ್ಯ ನಾಟಕಗಳಿಗೆ ವಸ್ತುವಾಗಿದೆ. ಈ ಕಾವ್ಯದಲ್ಲಿ ಮಧುರೈ ಮತ್ತು ಶ್ರೀರಂಗ ಮೇಲೆ ಆಕ್ರಮಣ ಮಾಡಿ ಮಂದಿರಗಳ ವಿಧ್ವಂಸ, ಲೂಟಿ, ಮತಾಂತರ ಮಾಡಿದ್ದ ಮಲ್ಲಿಕಾಫಿರ ಸೈನ್ಯವನ್ನು ವೀರ ಕಂಪಿಲರಾಯ ಹೊಡೆದೋಡಿಸಿ ಮಂದಿರಗಳನ್ನು ಪುನಃ ಪ್ರತಿಷ್ಠಾಪಿಸಿ ಜನಜೀವನವನ್ನ ಸುವ್ಯವಸ್ಥೆಗೊಳಿಸಿದ ರೋಮಾಂಚಕ ಶೌರ್ಯದ ಚಿತ್ರಣವಿದೆ. ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲೇ ರಾಜ ಶೈಲೇಂದ್ರ, ಚೋಳರಾಜರು, ಪಲ್ಲವರು, ಸಮುದ್ರಗುಪ್ತ, ಚಂದ್ರಗುಪ್ತ ಮೊದಲಾದ ಸಾಮ್ರಾಟರು ಭಾರತೀಯ ಸಂಸ್ಕೃತಿಯ ದಿಗಂತಗಳನ್ನು ವಿಸ್ತರಿಸಿದ್ದರು. ಆದರೆ ನಂತರ ಪರಕೀಯ ಆಕ್ರಮಣಗಳ ಕಾಲದಲ್ಲಿ ಮತ್ತೊಮ್ಮೆ ಬಲಿಷ್ಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಮ್ಮ ಸಂಸ್ಕೃತಿಯ ಜೊತೆಗೆ ನಮ್ಮ ಪರಾಕ್ರಮವನ್ನು ಜಗದಗಲ ಪರಿಚಯಿಸಿದ್ದ ಕೀರ್ತಿ ವಿಜಯನಗರ ಸಾಮ್ರಾಜ್ಯದ್ದು. ಸಾಮ್ರಾಜ್ಯದ ವೈಭವದ ಕಾಲದಲ್ಲೇ ವಿದೇಶಿ ಪ್ರವಾಸಿಗರು ಬಂದರು. ಹಲವರು ಇಲ್ಲಿ ಬಹುಕಾಲ ನೆಲೆಸಿದರು. ಇಲ್ಲಿನ ವೈಭವ ಕಂಡರು, ಕಣ್ತುಂಬಿ ಮನತುಂಬಿ ಆನಂದಿಸಿದರು. ಇಲ್ಲಿನ ಆಡಳಿತ, ಇಲ್ಲಿನ ಸೈನ್ಯ ಶಕ್ತಿ, ಇಲ್ಲಿನ ಕೃಷಿ, ನೀರಾವರಿ, ಜಾನಪದದಿಂದ ಹಿಡಿದು ಶಾಸ್ತ್ರೀಯ ಸಂಗೀತದವರೆಗೆ ಎಲ್ಲಕ್ಕೂ ಮನಸೋತರು. ಅದನ್ನು ತಮ್ಮ ಕೃತಿಗಳಲ್ಲಿ ದಾಖಲು ಮಾಡಿದರು. ಹಾಗೆ ದಾಖಲಾಗಿರುವ ಒಂದು ಸತ್ಯವೇನೆಂದರೆ ಆ ಸಾಮ್ರಾಜ್ಯ ಹಿಂದೂ ಸಾಮ್ರಾಜ್ಯವೇ ಆದರೂ ಅಲ್ಲಿ ಎಲ್ಲ ಜಾತಿಯವರು, ಎಲ್ಲ ಮತಗಳವರು, ಎಲ್ಲ ವೃತ್ತಿಯವರು ಸೌಹಾರ್ದದ ಜೀವನ ನಡೆಸುತ್ತಿದ್ದರು ಅನ್ನುವುದು. ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭದಲ್ಲೇ ಸಾಮರಸ್ಯಕ್ಕಾಗಿ ನಡೆದ ಒಂದು ಪ್ರಯತ್ನದ ಸಂದರ್ಭ ಉಲ್ಲೇಖನೀಯ. ಅದು ಸಾಮ್ರಾಜ್ಯದ ಪ್ರಾರಂಭಿಕ ಕಾಲ. ವಿರೂಪಾಕ್ಷನೇ ಚಕ್ರವರ್ತಿ, ಸ್ವತಃ ಸ್ವಾಮಿ ವಿದ್ಯಾರಣ್ಯರೇ ಪ್ರಧಾನ ಅಮಾತ್ಯರು, ವಿದ್ವಾಂಸರ ಅನುಭವಿಗಳ ಮಂತ್ರಿ ಸಂಪುಟ,
ವೀರಕಂಪಿಲನಂತ ಸೇನಾಪತಿ. ವಿದ್ಯಾರಣ್ಯರ ಪೂರ್ವಾಶ್ರಮದ ಸಹೋದರ ಸಾಯಣಾಚಾರ್ಯರು 4 ವೇದಗಳು, ಸಕಲ ಸ್ಮೃತಿ ಪುರಾಣ, ಶಾಸ್ತ್ರಗಳ ಅಧ್ಯಯನ ಮಾಡುತ್ತಾ ವೇದಗಳಿಗೆ ಭಾಷ್ಯ ಬರೆಯುತ್ತಾ ಅಲ್ಲಿಯೇ ನೆಲೆಸಿದ್ದರು. ಅದು ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ ಕಾಲದಲ್ಲಿ ನಡೆದಿದ್ದ ವಚನ ಚಳುವಳಿಯ ನಂತರದ ಕಾಲ. ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ಮುಸಲ್ಮಾನರ ಆಕ್ರಮಣ ನಡೆಯಿತು. ಹಿಂಸೆ ಪ್ರಾರಂಭವಾಯಿತು. ಜೀವ ಉಳಿಸಿಕೊಳ್ಳಲು ವಚನಕಾರರೆಲ್ಲ ಚದುರಿ ಹೋಗಲಾರಂಭಿಸಿದ್ದರಿಂದ ಅಮೂಲ್ಯವಾದ ವಚನಗಳ ರಚನಾ ಕಾರ್ಯವೇ ನಿಂತು ಹೋಯಿತು. ಆಗ ಅದರ ಬಗ್ಗೆ ಚಿಂತನೆ ಮಾಡಿದ ವಿದ್ಯಾರಣ್ಯರು ಚದುರಿ ಹೋದ ವಚನಕಾರರನ್ನೆಲ್ಲ ವಿಜಯನಗರಕ್ಕೆ ಕರೆಸಿಕೊಂಡರು. ಅವರ ಬದುಕಿಗೆ ವ್ಯವಸ್ಥೆ ಮಾಡಿಕೊಟ್ಟರು. ಕಳೆದು ಹೋದ ವಚನಗಳ ಮರು ಸಂಪಾದನೆಯ ಜೊತೆಗೆ ಹೊಸ ವಚನಗಳ ರಚನೆಯನ್ನೂ ಪ್ರಾರಂಭಿಸಿದರು. ಜೊತೆಗೆ ಜೈನ ವಿದ್ವಾಂಸರು ಹಾಗೂ ಕವಿಗಳನ್ನು ಕರೆಸಿದರು. ಜೈನ ಸಾಹಿತ್ಯ, ಸಂಗೀತ ರಚನೆಗಳು ಮೂಡಿಬಂದವು. ಸ್ವತಃ ಹರಿಭಕ್ತರೂ ಭಕ್ತ ಕವಿಯೂ ಆಗಿದ್ದ ಶ್ರೀ ವ್ಯಾಸರಾಯ ಸ್ವಾಮಿಗಳು ಪುರಂದರದಾಸರು, ಕನಕದಾಸರಿಗೆ ದಾಸ ದೀಕ್ಷೆ ನೀಡಿ ಭಕ್ತಿ ಚಳುವಳಿಗಳಲ್ಲಿ ತೊಡಗಿಸಿದರು. ನಂತರದ ದಿನಗಳಲ್ಲಿ ನೂರಾರು ದಾಸಪಂಥದವರು ಬಂದು ಸೇರಿದರು. ಊರು ಕೇರಿಗಳಲ್ಲಿ, ಮನೆ ಮಠಗಳಲ್ಲಿ ತಾಳ ತಂಬೂರಿ ಹಿಡಿದು ಹಾಡಿದರು, ಕುಣಿದರು. ಸಮಾಜ ಜಾಗೃತಿಯ ಕೈಂಕರ್ಯಕ್ಕಾಗಿ ಭಕ್ತರ ಸೈನ್ಯವೇ ತಯಾರಾಯಿತು. ಮುಂದೆ ಬ್ರಿಟಿಷರ ಕಾಲದಲ್ಲಿ ಬಳ್ಳಾರಿ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ರಾಬರ್ಟ್ ಸಿವೆಲ್ ವಿಜಯನಗರ ಪತನದ ಸುಮಾರು 200 ವರ್ಷಗಳ ನಂತರ ಬರೆದ ದ ಫರ್ಗಾಟನ್ ಎಂಪೈರ್ ವಿಜಯನಗರ್ ಎಂಬ ಪುಸ್ತಕ ಬರೆದಿದ್ದ. ಕೆಲವು ವರ್ಷಗಳ ನಂತರ ಅದನ್ನೋದಿದ ಹುಬ್ಬಳ್ಳಿಯ ಡಾಕ್ಟರ್ ಸೂರ್ಯನಾರಾಯಣ ರಾವ್ ರವರು ಎ ಹಿಸ್ಟರಿ ಆಫ್ ವಿಜಯನಗರ್ ದ ನೆವರ್ ಟು ಬಿ ಫರ್ಗಾಟನ್ ಎಂಪೈರ್ ಎಂಬ ಪುಸ್ತಕವನ್ನ ಬರೆದರು. ಇಂಥ ಅನೇಕ ಗ್ರಂಥಗಳಲ್ಲಿ ಹೀಗೆ ವೈಭವಶಾಲಿ ಸಾಮ್ರಾಜ್ಯವಾಗಿ ಜಗದ ಕಣ್ಣು ಪೂರೈಸುವಂತೆ ಬದುಕಿದ್ದ ವಿಜಯನಗರದ ಇತಿಹಾಸ ದಾಖಲಾಗಿದೆ. ವಿಜಯನಗರದ ಕುರಿತು ಬಂದಿರುವ ಕಥೆಗಳು, ಪುಸ್ತಕಗಳು, ನಾಟಕಗಳು, ಸಿನಿಮಾಗಳಿಗೆ ಲೆಕ್ಕವಿಲ್ಲ. ಆದರೆ 600 ವರ್ಷಗಳ ನಂತರವೂ ಈಗಲೂ ಅಧ್ಯಯನಕ್ಕೆ ಪ್ರೇರಣೆ ನೀಡುವಂತಿರುವ ತುಂಗಭದ್ರಾ ತಟದ ಪಂಪಾ ಕ್ಷೇತ್ರ, ವಿಜಯನಗರ ಸಾಮ್ರಾಜ್ಯಕ್ಕೆ ನಮ್ಮ ಇತಿಹಾಸ ಪಠ್ಯಗಳಲ್ಲಿ ಮಾತ್ರ ಯಾಕೋ ಪ್ರಾತಿನಿಧ್ಯವಿಲ್ಲ. ಅದೇ ವಿಪರ್ಯಾಸ.